ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಸಿಂಪಲಾಗಿ ಇಪ್ಪಿ ನೂಡಲ್ಸ್ ಮಸಾಲ ಮಾಡ್ತಾಯಿದ್ದೀನಿ, ಮ್ಯಾಗಿ ಮಸಾಲ ಮಾಡ್ತಾಯಿದ್ದೀನಿ. ಎಸ್, ನೀವೆಲ್ಲನೂ ಸಿಂಪಲಾಗಿ ಮ್ಯಾಗಿ ಮಸಾಲ ಮಾಡೋದನ್ನು ನೀವು ನೋಡಿರ್ತೀರ. ಜಸ್ಟು ನೀರಿನಲ್ಲಿ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಮಾಡೋ ಅಂಥದ್ದು. ಆ್ಯಂಡ್ ಸ್ವಲ್ಪ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂತಂದರೆ ಈ ವೆಜಿಟೇಬಲ್ಸು, ಬಟಾಣಿ ಅದೆಲ್ಲ ಹಾಕ್ಬಿಟ್ಟು ತುಂಬಾ ಜನ ಮಾಡ್ತಾರೆ. ಬಟ್ ನಾನು ಆ ಕಡೆ ತುಂಬಾ ರಿಸ್ಕ್ ತೊಗೊಂಡು ಅಷ್ಟೇ ಅಲ್ಲ, ಅಥವಾ ವೆರಿ ವೆರಿ ಸಿಂಪಲ್ಲಾಗಿನೂ ಅಲ್ಲ, ಮೀಡಿಯಮ್ ಆಗಿ ನಾನು ಒಗ್ಗರಣೆ ಹಾಕ್ಬಿಟ್ಟು ಇವತ್ತು ಇಪ್ಪಿ ಮ್ಯಾಗಿ ನೂಡಲ್ಸ್ ಮಸಾಲ ಮ್ಯಾಗಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಈ ಥರ ತುಂಬಾ ಹೊಟ್ಟೆ ಹಶ್ವಾದಾಗ ನಾವು ಮಾಡಿಕೊಂಡು ತಿನ್ಬೋದು. ತುಂಬ ರಿಸ್ಕ್ ಅಲ್ಲ ನೋಡಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದು ಅದನ್ನು ತುಂಬ ಜನ ಮಾಡ್ತಾರೆ. ಬಟ್ ಅದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅದೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಅಥವಾ ವೆರಿ ವೆರಿ ಸಿಂಪಲ್ಲಾಗಿ ನಾವು ಜಸ್ಟ್ ನೀರಲ್ಲಿ ಹಾಕ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಸಿಂಪಲ್ಲಾಗಿ ಅನಿಸ್ಬಿಡತ್ತೆ. ಸೊ ಈ ರೀತಿಯಾಗಿ ಕೂಡ ಒಂದು ಸತಿ ಟ್ರೈ ಮಾಡ್ಕೋಬೋದು. ನಾವು ಯಾವಾಗಲೂ ನಮ್ಮ ಮನೇಲಿ ಇದನ್ನು ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ. ಏನಿಲ್ಲ, ನೀವು ಇದನ್ನು ತುಂಬ ಜನನೇ ಟ್ರೈ ಮಾಡಿರ್ತೀರ. ಇದೇನು ತುಂಬ ಸ್ಪೆಷಲ್ ಆಗಿರುವಂಥ ರೆಸಿಪಿ ಏನಲ್ಲ. ಎಷ್ಟೋ ಜನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊತಾರೆ, ಹೇಳಿದ್ನಲ್ಲ, ವೆಜಿಟೇಬಲ್ಸು ಎಲ್ಲ ಕಟ್ ಮಾಡ್ಕೊಳ್ತಾರೆ. ಅಥವಾ ತುಂಬಾ ಸಿಂಪಲಾಗಿ ಮಾಡ್ಕೊಳ್ತಾರೆ. ಈ ಕಡೆ ಸಿಂಪಲ್ಲು ಅಲ್ಲ, ಅಥವಾ ತುಂಬಾ ಒಂದು ಜಾಸ್ತಿ ಗ್ರ್ಯಾಂಡಾಗಿನೂ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ತುಂಬ ಹೊಟ್ಟೆ ಹಶ್ವಾದಾಗ ಈ ಥರ ಮಾಡ್ಕೋಬೋದು. ಎಸ್, ನಾರ್ಮಲ್ ನೀವು ಟೊಮೆಟೊ ಗೊಜ್ಜಿಗಾಗಿರ್ಬೋದು ಅಥವಾ ಚಿತ್ರಾನ್ನಕ್ಕೆ ಯಾವ ಥರ ಒಗ್ಗರಣೆ ಮಾಡ್ಕೊಳ್ತೀರೋ ಅದೇ ಥರ ಒಗ್ಗರಣೆ ಮಾಡಿಕೊಂಡು ಈ ಒಂದು ಮ್ಯಾಗಿ ಪ್ಯಾಕೆಟ್ನಲ್ಲಿ 4 ನೋಡ್ತಾ ಇರ್ಬೋದು. ಇದು 4 ಇರುತ್ತೆ ಇದರಲ್ಲಿ ಮ್ಯಾಗಿ. ಈ ಒಂದು 4 ಮ್ಯಾಗಿಗೆ ನಾನು ಇವಾಗ ಜಸ್ಟ್ ನೀವು ನೋಡಿದ್ರಲ್ಲ, ಒಂದು ಚಿಕ್ಕ ಗ್ಲಾಸ್ ಇದೆ ಅಲ್ವ, ಆ ಗ್ಲಾಸಲ್ಲಿ 3 ಗ್ಲಾಸ್ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಇದನ್ನು ನಾವು ಜಸ್ಟು ಒಂದು ಪುಡಿ ಮಾಡಿಬಿಟ್ಟು ನೋಡಿ, ಈ ಥರ ಒಂದು ಭಾಗ ಅಷ್ಟೇ, ಒಂದು ಮ್ಯಾಗಿ ಏನಿರುತ್ತೆ ಅದರಲ್ಲಿ 2 ಭಾಗ ಮಾಡಿಬಿಟ್ಟು ಹಾಕ್ತಾ ಇರಬೇಕು ಅಷ್ಟೇ. ಜಾಸ್ತಿ ಇದನ್ನು ಪುಡಿ ಮಾಡಿದ್ರೂ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಎಸ್ ನೋಡಿ, ನಿಮಗೆಲ್ಲ ಒಗ್ಗರಣೆ ಮಾಡೋದು ಗೊತ್ತೇ ಇರುತ್ತೆ ಸಿಂಪಲ್ಲಾಗಿ. ಅದಕ್ಕೆ ನಾನು ಡೀಟೇಲ್ಡಾಗಿ ಏನೂ ತೋರಿಸಿಲ್ಲ. ಜಸ್ಟ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಷ್ಟು ಮಾತ್ರನೇ ತೋರಿಸಿರೋದು. ಸೊ ನೋಡಿ, ಇದು ಲಾಸ್ಟಲ್ಲಿ ಉಳಿದಿರೋದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಅದನ್ನು ಹಾಗಾಗಿ ಒಂದೇ ಒಂದು 2 ಭಾಗ ಮಾಡಿ ಹಾಕ್ಕೊಳ್ಬೇಕು. ಯಾಕಂದರೆ ತುಂಬ ಪುಡಿ ಆದರೆ ಅದು ನೂಡಲ್ಸ್ ಅನ್ಸ್ಕೊಳ್ಳಲ್ಲ, ಶಾವಿಗೆ ಪಾಯಸ ಅನ್ಸ್ಕೊಂಡ್ಬಿಡತ್ತೆ. ಸೊ ಹೀಗಾಗಿ ಸ್ವಲ್ಪ ನೂಡಲ್ಸ್ ಥರನೇ ಇರಬೇಕಲ್ವ. ಮ್ಯಾಗಿ ನೂಡಲ್ಸ್ ಮಸಾಲ ಏನಂತಾರೆ, ಇಪ್ಪಿ ಮ್ಯಾಗಿ ನೂಡಲ್ಸ್ ಮಸಾಲ ಇದು. ಸೊ ಅದಾದಮೇಲೆ ಇದಕ್ಕೇನು ಬೇರೆ ಏನೂ ಹಾಕುವಷ್ಟಿಲ್ಲ. ಅದ್ರ ಜೊತೆಗೆ ಏನು ಮಸಾಲೆ ಕೊಟ್ಟಿರ್ತಾರಲ್ವ, ಸೊ ಆ ಮಸಾಲೆನ ಹಾಕ್ಕೊಂಡ್ರೆ ಸಾಕು ಸಿಂಪಲ್ಲಾಗಿ. ಸಾಲ್ಟ್ ಕೂಡ ಹಾಕ್ಕೋಬಾರ್ದು, ಯಾಕಂದರೆ ಇದರಲ್ಲೇ ಸಾಲ್ಟು ಪ್ರತಿಯೊಂದು ಎಲ್ಲ ಇದರಲ್ಲೇ ಇರುತ್ತೆ. ನೀವು ಇದಕ್ಕೇನು ಸ್ವಲ್ಪನೂ ಸಾಲ್ಟ್ ಹಾಕ್ಕೊಂಡ್ರೆ ತುಂಬ ಉಪ್ಪಾಗ್ಬಿಡುತ್ತೆ. ಸೊ ಸಿಂಪಲ್ಲಾಗಿ ನೋಡಿ, ಏನು ಕೊಟ್ಟಿದ್ದಾರೆ ಮಸಾಲ ಅದನ್ನು ಹಾಕಿಬಿಟ್ಟು ನಾರ್ಮಲ್ ಒಗ್ಗರಣೆ. ಈಗ ಚಿತ್ರಾನ್ನಕ್ಕೆ ನೀವು ಟೊಮೆಟೊ ಗೊಜ್ಜು ಕೆಲವೊಂದಕ್ಕೆಲ್ಲ ಹೇಗೆ ಒಗ್ಗರಣೆ ಮಾಡ್ಕೊಳ್ತೀರೋ ಆ ಒಗ್ಗರಣೆಗೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು, ಇದು ಏನು ಕೊಟ್ಟಿದ್ದಾರೆ ಮ್ಯಾಗಿ, ಈ ಒಂದು ಮ್ಯಾಗಿ ಪ್ಯಾಕೆಟಲ್ಲಿ 4 ಮ್ಯಾಗಿ ಇರುತ್ತೆ ಈ ಒಂದು ಪ್ಯಾಕೆಟಲ್ಲಿ. ಸೊ ಇದನ್ನು ನಾನು ಕುಕ್ಕರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಕುಕ್ಕರಲ್ಲಿ ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಪಟ್ಟಂತ ಬೆಂದೋಗ್ಬಿಡತ್ತೆ. ನೀವು ಹಾಗೆ ಪಾತ್ರೆಯಲ್ಲಿ ಹಾಕೋದು ಸ್ವಲ್ಪ ನಿಧಾನ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಯಾವಾಗಲೂ ಮಾಡೋವಂಥದ್ದು. ನೋಡಿ ಫೈನಲಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೂಡಲ್ಸು. ಆಚೆ ಕಡೆ ಎಲ್ಲ ನಾವು ಸ್ಟ್ರೀಟ್ ಸೈಡಲ್ಲೆಲ್ಲ ತಿಂತೀವಲ್ಲ, ಗೋಬಿ ಜೊತೆ ಫ್ರೈಡ್ ರೈಸು ನೂಡಲ್ಸು, ಅದೇ ಥರನೇ ಬಂದಿದೆ. ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಇದು ಮನೇಲಿ ಮಾಡಿಕೊಂಡ್ರೆ ತುಂಬ ಶುದ್ಧವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೊಟ್ಟೆ ತುಂಬುತ್ತೆ. ಹೊಟ್ಟೆ ತುಂಬ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ತುಂಬ ಹೊಟ್ಟೆ ಹಸಿದಾಗ ನಾವು ಈ ಥರ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ನೀವು ಏನಂತ ಹೆಸರಿಡ್ಬೋದು, ಒಗ್ಗರಣೆ ಮ್ಯಾಗಿ ಅಂತ ಇಡ್ಬೋದಾ, ಇಪ್ಪಿ ನೂಡಲ್ಸ್ ಒಗ್ಗರಣೆ ಮ್ಯಾಗಿ ಮಸಾಲ ಅಂತ ಇಡ್ಬೋದಾ. ಸೊ ಯಾವ ಥರನಾದ್ರೂ ಇಡಿ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು. ನಾನು ಬೌಲ್ ಕೂಡ ಫೈನಲಿ ಸರ್ವ್ ಮಾಡಿದ್ದೀನಿ ನೋಡಿ. ಬ್ಯೂಟಿಫುಲ್ಲಾಗಿ ಬಂದಿದೆ, ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ರೈಸ್ ಬಾತು ಉಪ್ಪಿಟ್ಟು ಎಲ್ಲ ಕೊಡ್ತಾರೆ ಗೊತ್ತಾ, ಬಟ್ಲಲ್ಲಿ ಹಾಕಿಬಿಟ್ಟು ಹೋಟೆಲಲ್ಲಿ, ಆ ಥರ ಕೂಡ ನಾವು ಇದನ್ನು ಡೆಕೋರೇಟ್ ಮಾಡ್ಕೋಬೋದು. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.